ಸೊ ಟ್ರೇಡರ್ಸ್, ವೆಲ್ಕಮ್ ಟು ದಿ ಟುಡೇಸ್ ಟ್ರೇಡಿಂಗ್ ಸೆಕ್ಷನ್. ಇವತ್ತಿನ ಡೇಟ್ ಬಂದುಬಿಟ್ಟು 5th ಸೆಪ್ಟೆಂಬರ್ 2024. ಇವತ್ತು ನಾವು ಪ್ರಾಫಿಟ್ ಮಾಡಿದ್ದೀವಿ. ಇವತ್ತಿನ ಪ್ರಾಫಿಟ್ ಬಂದುಬಿಟ್ಟು 532 ರೂಪಾಯಿ. ಸೊ ಇವತ್ತಿನ ಟ್ರೇಡ್ ಹಿಂದಿನ ಲಾಜಿಕ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ತುಂಬ ಸಿಂಪಲ್ ಆಗಿದೆ. ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಒಂದು ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಮಾರ್ಕೆಟ್ ಬಿಹೇವಿಯರ್ನ ಅರ್ಥ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಓಕೆ, ಸೊ ಮಾರ್ಕೆಟ್ ನೇಚರ್ ನಮಗೆ ತುಂಬ ಈಸಿಲಿ ಅರ್ಥ ಆಗುತ್ತೆ ಕಂಪೇರ್ಡ್ ಟು ಮಾರ್ನಿಂಗ್ ಒಂದೇ ಸ್ವಿಂಗಲ್ಲಿ ನಾವು ಒಂದು ಮಾರ್ಕೆಟ್ದು ಏನು ಕನ್ಫರ್ಮೇಷನ್ನ ತೊಗೊಂಡು ನಮ್ಮ ಎಂಟ್ರಿನ ಎಕ್ಸಿಕ್ಯೂಟ್ ಮಾಡ್ತೀವಿ. ಅದಕ್ಕಿಂತ ಆಲ್ರೆಡಿ ಒಂದು ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಮಾರ್ಕೆಟಲ್ಲಿ ಒಂದು ಎಂಟ್ರಿನ ಎಕ್ಸಿಕ್ಯೂಟ್ ಮಾಡೋದು ಇನ್ನೂ ಸುಲಭ ಆಗಿರುತ್ತೆ. ಸೊ ಇವತ್ತು ಈ ಟ್ರೇಡ್ನ ಯಾವ ಬೇಸಿಸ್ ಮೇಲೆ ತೊಗೊಂಡೆ, ಯಾವ ಲಾಜಿಕ್ ಮೇಲೆ ತೊಗೊಂಡೆ ಅಂದರೆ, ಇವತ್ತೇನು ಅಂತ ಪರಿ ಒಂದು ದೊಡ್ಡ ಟಾರ್ಗೆಟ್ ಏನು ಹಿಡ್ದಿಲ್ಲ, ಬಟ್ ಚಿಕ್ಕ ಟಾರ್ಗೆಟೇ, ಬಟ್ ಪ್ರೀಮಿಯಮಲ್ಲಿ ಒಂದು ಒಳ್ಳೆ ಬೂಸ್ಟ್ ಬಂತು. ಓಕೆ, ಸೊ ಮಾರ್ನಿಂಗ್ ಇವತ್ತೇನಾಗುತ್ತೆ, ಇವತ್ತಿನ ಮಾರ್ಕೆಟ್ ನೋಡಿದರೆ ಮಾರ್ನಿಂಗ್ ಒಂದು ಹ್ಯೂಜ್ ಸೆಲ್ ಆಫ್ ಆಗುತ್ತೆ. ಹ್ಯೂಜ್ ಸೆಲ್ ಆಫ್ ಆದಮೇಲೆ ಮಾರ್ಕೆಟ್ ಒಂದು ರೇಂಜ್ ಒಳಗಡೆ ಹೋಗ್ತಿರುತ್ತೆ ಹಿಂಗೆ. ಓಕೆ, ಸೊ ಆ್ಯಸ್ ಐ ಎಕ್ಸ್ಪ್ಲೇನ್ಡ್ ಎಸ್ಟರ್ಡೇ, ಮಾರ್ಕೆಟ್ ಇವತ್ತೇನು ಮಾಡಿತ್ತು, ಮಾರ್ಕೆಟ್ ಇವತ್ತು ಒಂದು ಈ ಥರ ಬಿಗ್ಗರ್ ರೇಂಜ್ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಓಕೆ, ಈ ಥರ ಒಂದು ಇಂಟ್ರಾಡೇ ಹೈ ಇಂಟ್ರಾಡೇ ಲೋನ ಕನ್ಫರ್ಮ್ ಆದಮೇಲೆ ಮಾರ್ಕೆಟ್ ಏನು ಮಾಡ್ಕೊಳ್ತು, ಒಂದು ಬಿಗ್ಗರ್ ರೇಂಜ್ನ ಕ್ರಿಯೇಟ್ ಮಾಡಿಕೊಂಡು ಆ ಬಿಗ್ಗರ್ ರೇಂಜ್ ಒಳಗಡೆನೇ ಸ್ಮಾಲರ್ ರೇಂಜನ್ನ ಕ್ರಿಯೇಟ್ ಮಾಡ್ಕೋತು ಈ ಥರ. ಓಕೆ, ಸೊ ಈ ಸ್ಮಾಲರ್ ರೇಂಜ್ ಒಳಗಡೆ ಮಾರ್ಕೆಟ್ ಯಾವ ಕಡೆ ಜಾಸ್ತಿ ಪ್ರೊಸೀಡ್ ಆಗ್ತಿರುತ್ತೆ ಅದೇ ಒಂದು ಬ್ರೇಕ್ ಆಗುವ ಚಾನ್ಸಸ್ ಇರುತ್ತೆ. ಲೈಕ್ ನೀವು ನೋಡಿದರೆ ಮಾರ್ಕೆಟ್ ಈ ಒಂದು ರೆಸಿಸ್ಟೆನ್ಸ್ನ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಮಾರ್ಕೆಟ್ ಈ ರೆಸಿಸ್ಟೆನ್ಸ್ವರೆಗೂ ಪ್ರೊಸೀಡ್ ಆಗ್ತಾ ಇರಲಿಲ್ಲ, ಬಟ್ ಸಪೋರ್ಟ್ನ ಮಲ್ಟಿಪಲ್ ಆಫ್ ದ ಟೈಮ್ಸ್ ಟೆಸ್ಟ್ ಮಾಡ್ತಾಯಿತ್ತು ಮಾರ್ಕೆಟ್. ಸೊ ನಾನು ಇಲ್ಲೇ ಯಾಕೆ ಎಂಟ್ರಿ ತೊಗೊಂಡೆ ಅಂದರೆ, ಆ್ಯಸ್ ನಾವು ಆಪ್ಷನ್ ಬಯರ್ ಆಗಿ ನಮಗೇನು ಬೇಕಾಗಿರುತ್ತೆ, ನಮಗೆ ಒಂದು ಪ್ರೀಮಿಯಮಲ್ಲಿ ಬೂಸ್ಟ್ ಬೇಕಾಗಿರುತ್ತೆ. ಓಕೆ, ಆವಾಗಲೇ ನಮಗೆ ಒಂದು ಒಳ್ಳೆ ಪ್ರಾಫಿಟ್ ನೋಡೋಕ್ಕೆ ಸಿಗುತ್ತೆ. ಕಡಿಮೆ ಟೈಮಲ್ಲಿ ನಮಗೆ ಒಂದು ಜಾಸ್ತಿ ಮೂಮೆಂಟ್ ಬಂದರೆ ನಮಗೆ ಪ್ರೀಮಿಯಮಲ್ಲಿ ಇಂಕ್ರೀಸ್ ಆಗುತ್ತೆ. ಸೊ ಈ ಪ್ರೀಮಿಯಮ್ ಯಾವಾಗ ಇಂಕ್ರೀಸ್ ಆಗುತ್ತೆ, ಒಂದು ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆದಾಗ ನಮಗೆ ಒಳ್ಳೆ ಪ್ರೀಮಿಯಮ್ ನೋಡೋಕ್ಕೆ ಸಿಗುತ್ತೆ. ಒಂದು ಆಮೇಲೆ ಸಪೋರ್ಟ್ ಬ್ರೇಕ್ ಡೌನ್ ಆದಮೇಲೆ ನಮಗೆ ಒಂದು ಪ್ರೀಮಿಯಮಲ್ಲಿ ಒಳ್ಳೆ ಮೂಮೆಂಟ್ ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿ ಆಲ್ರೆಡಿ ನಮಗೆ ಕನ್ಫರ್ಮೇಷನ್ ಇತ್ತು, ಮಾರ್ಕೆಟ್ ಲೋವರ್ ಲೋಸ್ನ ಕ್ರಿಯೇಟ್ ಮಾಡ್ತಾ ಇದೆ ಆ್ಯಂಡ್ ಆಲ್ಸೋ ಈ ಒಂದು ಸಪೋರ್ಟ್ನ ಕೂಡ ಮಲ್ಟಿಪಲ್ ಆಫ್ ದ ಟೈಮ್ಸ್ ಟೆಸ್ಟ್ ಮಾಡ್ತಾ ಇದೆ. ಸೊ ಈ ಒಂದು ಸಪೋರ್ಟ್ ಬ್ರೇಕ್ ಆದರೆ ನಮ್ಮ ಪ್ರೀಮಿಯಮಲ್ಲಿ ಕೂಡ ಒಂದು ಒಳ್ಳೆ ಬೂಸ್ಟ್ ಬರುತ್ತೆ, ಹೌದಲ್ವಾ? ಸೊ ಅದರ ಬೇಸಿಸ್ ಮೇಲೆ ಇಲ್ಲಿ ಒಂದು ಕ್ಲಿಯರ್ ಆಗಿ ಈ ಡೋಜಿ ಕ್ಯಾಂಡಲ್ ಆದಮೇಲೆ, ಈ ರೆಸಿಸ್ಟೆನ್ಸ್ ಹತ್ರನೇ ಈ ಒಂದು ಡೋಜಿ ಕ್ಯಾಂಡಲ್ ಆದ ತಕ್ಷಣ, ಇದರ ಲೋ ಬ್ರೇಕ್ ಆದ ತಕ್ಷಣ ನಾವು ಎಂಟ್ರಿ ತೊಗೊಂಡ್ವಿ. ಆ್ಯಸ್ ಐ ಎಕ್ಸ್ಪೆಕ್ಟೆಡ್ ಈ ಸಪೋರ್ಟ್ ಬ್ರೇಕ್ ಆಯಿತು ಈ ಕ್ಯಾಂಡಲ್. ಸೊ ಈ ಒಂದು ಕ್ಯಾಂಡಲ್ ಈ ಸಪೋರ್ಟ್ನ ಬ್ರೇಕ್ ಡೌನ್ ಮಾಡಿದ ತಕ್ಷಣ ಪ್ರೀಮಿಯಮಲ್ಲಿ ಒಂದು ಒಳ್ಳೆ ಸಕ್ಕದಾಗಿ ಮೂಮೆಂಟ್ ಬಂತು. ಸೊ ದ್ಯಾಟ್ಸ್ ವೈ ನಾವು ಇಲ್ಲಿ 24 ಪಾಯಿಂಟ್ಸೇ ಟಾರ್ಗೆಟ್ ಅಚೀವ್ ಮಾಡಿದ್ದೀವಿ, ಬಟ್ ಪ್ರೀಮಿಯಮಲ್ಲಿ ಕೂಡ ಸರಾಸರಿ ನಾವು 21ರಿಂದ 22 ರೂಪಾಯಿ ಪ್ರೀಮಿಯಮ್ನ ಕ್ಯಾಪ್ಚರ್ ಮಾಡಿದ್ದೀವಿ. ಸೊ ಈ ಥರ ಒಂದು ಸಪೋರ್ಟ್ ಬ್ರೇಕ್ ಡೌನ್ ಆದಾಗ ಅಥವಾ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆದಾಗ ಪ್ರೀಮಿಯಮಲ್ಲಿ ಖಂಡಿತ ಒಳ್ಳೆ ಮೂಮೆಂಟ್ ಬರುತ್ತೆ. ಓಕೆ, ಆ್ಯಂಡ್ ಮತ್ತು ಇನ್ನೊಂದು ಸೈಕಾಲಜಿ ವಿಷಯನ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನೇನಂತ ಬರೀ ಎಕ್ಸ್ಪರ್ಟು ಅಲ್ಲ, ಏನೂ ಅಲ್ಲ. ನಾನು ಈಗ ಜಸ್ಟ್ ಒಂದು ಲೆವೆಲ್ 1ಅಲ್ಲಿ ಇರ್ಬೋದು, ಬಟ್ ನಾವೊಂದು ಮಾರ್ಕೆಟಲ್ಲಿ ಇಲ್ಲಿ ಎಷ್ಟು ದಿನ ನಾವೊಂದು ಮಾರ್ಕೆಟಲ್ಲಿ ಏನು ಅಬ್ಸರ್ವ್ ಮಾಡಿದ್ದೀನಿ ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಾವೊಂದು ಇಲ್ಲಿ ಸೈಕಾಲಜಿನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಅದೇನಪ್ಪ ಅಂದರೆ, ನೋಡಿ, ಮಾರ್ಕೆಟಲ್ಲಿ ಈ ಥರ ಒಂದು ಚಿಕ್ಕ ಕ್ಯಾಂಡಲ್ ಆದರೂ ಸಹ ಈ ಚಿಕ್ಕ ಏನು ಕ್ಯಾಂಡಲ್ಸ್ ಆಗಿದ್ದಾವಲ್ವಾ, ಈ ಚಿಕ್ಕ ಕ್ಯಾಂಡಲ್ಸ್ ಆಗೋಕ್ಕೂ ಇಲ್ಲಿ ಕೋಟಿಗಟ್ಟಲೆ ದುಡ್ಡು ಬಂದಿರುತ್ತೆ. ಆವಾಗಲೇ ಈ ಥರ ಒಂದು ಕ್ಯಾಂಡಲ್ ಫಾರ್ಮ್ ಆಗಿರುತ್ತೆ. ಇನ್ನು ಈ ಒಂದು ಚಿಕ್ಕ ಕ್ಯಾಂಡಲ್ ಈ ಥರ ಫಾರ್ಮ್ ಆಗಬೇಕಾದ್ರೇ ಕೋಟಿಗಟ್ಟಲೆ ದುಡ್ಡು ಬೇಕು. ಕೋಟಿ ಅಂದರೆ 1 ಕೋಟಿ 2 ಕೋಟಿ ಅಲ್ಲ, ಸಾವಿರಾರು ಕೋಟಿ ದುಡ್ಡು ಹಾಕಿದಾಗ ಈ ಥರ ಒಂದು ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಇನ್ನು ಜಸ್ಟ್ ಥಿಂಕ್ ಮಾಡಿ, ಈ ಥರ ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆದಾಗ ಅಲ್ಲಿ ಎಷ್ಟು ಕೋಟಿ ಹಣ ಬಂದಿರ್ಬೋದು. ಅದು ಎಷ್ಟು ಕೋಟಿ ಹಣ ಬಂದಿರ್ಬೋದು ಅಂತ ನಮಗೆ ಗೊತ್ತಾಗಲ್ಲ, ಬಟ್ ಸೈಕಾಲಜಿ ಅದೊಂದು ಅಟ್ಲೀಸ್ಟ್ ಒಂದು ಕಾಮನ್ ಸೆನ್ಸ್. ಈ ಒಂದು ಚಿಕ್ಕ ಕ್ಯಾಂಡಲ್ ಫಾರ್ಮ್ ಆಗೋಕ್ಕೇ ಸಾವಿರಾರು ಕೋಟಿ ದುಡ್ಡು ಬೇಕು. ಇನ್ನು ಈ ಒಂದು ಇಷ್ಟೊಂದು ದೊಡ್ಡ ರೆಡ್ ಕ್ಯಾಂಡಲ್ ಆಗಿದೆ ಅಂದರೆ ಇದಕ್ಕಿಂತ ಒಂದು ಆಲ್ಮೋಸ್ಟ್ 3-4 ಟೈಮ್ಸ್ ಆದರೂ ಇದು ಜಾಸ್ತಿ ಇದೆ ತಾನೇ ಈ ಕ್ಯಾಂಡಲು.
ಸೊ ಇಲ್ಲಿ ಲಕ್ಷಾಂತರ ಕೋಟಿ ಹಣ ಬಂದಿರಬಹುದು, ರೈಟ್? ಲಾಜಿಕ್ ಇದೆ ಅಲ್ವಾ? ಸೊ ಈ ಥರ ಒಂದು ಇಲ್ಲಿ ದೊಡ್ಡ ಕ್ಯಾಂಡಲ್ ಫಾರ್ಮ್ ಆದಮೇಲೆ ಮಾರ್ಕೆಟ್ ಜಾಸ್ತಿ ತಳಗಡೆ ಹೋಗಲಿಲ್ಲ, ಇಲ್ಲಿ ಮೇಲೇ ಬಂತು. ಯಾಕೆ ಮೇಲೆ ಬಂತು? ಯಾಕೆ ಇಲ್ಲಿ ಕನ್ಸಾಲಿಡೇಟ್ ಆಯಿತು? ಯಾವತ್ತಾದರೂ ಥಿಂಕ್ ಮಾಡಿದ್ದೀರಾ? ಯಾಕಪ್ಪ ಅಂದರೆ ಇಲ್ಲಿ ಈ ಥರ ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಆಗಿದೆ. ದ್ಯಾಟ್ ಮೀನ್ಸ್ ಇನ್ಸ್ಟಿಟ್ಯೂಷನ್ ಎಂಟ್ರಿ ಆಗಿರ್ತಾರೆ. ಸೊ ಇನ್ಸ್ಟಿಟ್ಯೂಷನ್ದವ್ರಿಗೆ ಏನು ಬೇಕು? ಜನರ ಆರ್ಡರ್ಸ್ ಬೇಕು, ತಮ್ಮ ಆರ್ಡರ್ ಬುಕ್ ಮಾಡ್ಕೊಳ್ಳೋಕ್ಕೆ. ಇನ್ ದ ಸೆನ್ಸ್ ಜನರ ಸ್ಟಾಪ್ ಲಾಸ್ ಬೇಕು ಅವ್ರಿಗೆ. ಸೊ ಅವ್ರೇನು ಮಾಡ್ತಾರೆ? ಈ ಥರ ಒಂದು ರೆಡ್ ಕ್ಯಾಂಡಲ್ನ ತೋರಿಸ್ಬಿಟ್ಟು ಮಾರ್ಕೆಟ್ನ ಕನ್ಸಾಲಿಡೇಟ್ ಮಾಡೋಕ್ಕೆ ಬಿಡ್ತಾರೆ. ಕನ್ಸಾಲಿಡೇಟ್ ಇನ್ ದ ಸೆನ್ಸ್ ಇಲ್ಲಿ ರಿಟೇಲರ್ಸು ಸ್ಟಾಪ್ ಲಾಸ್ ಕೊಟ್ಟಿರ್ತಾರೆ ಈ ಒಂದು ಝೋನಲ್ಲಿ. ಬಿಕಾಸ್ ಡಿಕೆ ಆಗ್ತಿರತ್ತೆ. ಆಮೇಲೆ ಮಾರ್ಕೆಟ್ ಆಲ್ರೆಡಿ ಒಂದು ರೆಡ್ ಕ್ಯಾಂಡಲ್ದು 80% ಅಬವ್ ಹೋಗಿದೆ ಅಂತ ಜನರು ಎಕ್ಸಿಟ್ ಆಗ್ತಿರ್ತಾರೆ. ಸೊ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್, ಅದು ನಮ್ಗೆ ಗೊತ್ತಿರಲ್ಲ. ಅಂಥ ವಿಷಯ ನಡೀತಾ ಈ ಝೋನಲ್ಲಿ. ಆ್ಯಂಡ್ ಆಮೇಲೆ ನೋಡಿ ಮಾರ್ಕೆಟ್ನವರು ಕೆಳಗಡೆನೇ ತೊಗೊಂಡು ಬಂದರು. ಮತ್ತು ಇದೇ ಸೇಮ್ ಎಕ್ಸಾಂಪಲ್ನ ನೀವು ನಿನ್ನೆನೂ ಅಬ್ಸರ್ವ್ ಮಾಡಿದರೆ ಇಲ್ಲಿ ನೋಡಿ, ಇಲ್ಲಿ ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ಆಯಿತು. ದ್ಯಾಟ್ ಮೀನ್ಸ್ ಲಕ್ಷಾಂತರ ಕೋಟಿ ಹಣ ಬಂತು ಮಾರ್ಕೆಟಲ್ಲಿ. ಈ ದೊಡ್ಡ ಕ್ಯಾಂಡಲ್ ಆದ ತಕ್ಷಣ ಸ್ವಲ್ಪ ಮೇಲೆ ಹೋಗುತ್ತೆ. ಸ್ವಲ್ಪ ಮೇಲಂದರೆ ಇಲ್ಲಿ ಎಂಟ್ರಿ ಮಾಡಿರ್ತಾರೆ, ಕಾಲ್ ಇಲ್ಲಿ ತೊಗೊಂಡಿರ್ತಾರೆ, ಅಂದರೆ ಇಲ್ಲಿ ಬಯರ್ಸ್ ಎಂಟ್ರಿ ಮಾಡಿರ್ತಾರೆ. ಮತ್ತು ಮಾರ್ಕೆಟ್ ರಿವರ್ಸ್ ಆಗುತ್ತೆ. ರಿವರ್ಸ್ ಯಾಕಾಯಿತು? ಬಿಕಾಸ್ ಇಲ್ಲಿ ಕೋಟ್ಯಾಂತರ ಹಣ ಬಂದಿದೆ ಅಂದಮೇಲೆ ಇನ್ನು ಆ ಹಣ ಎಕ್ಸಿಕ್ಯೂಟ್ ಆಗೋಕ್ಕೆ ಆರ್ಡರ್ಸ್ ಬೇಕಲ್ವಾ? ಸೊ ಇನ್ ದ ಸೆನ್ಸ್ ಜನರ ಸ್ಟಾಪ್ ಲಾಸ್ ತಿನ್ನಬೇಕು. ಸೊ ಆವಾಗ ಮಾರ್ಕೆಟ್ ಏನು ಮಾಡಿತು? ತಳಗಡೆ ಬಂದು ಇನ್ನು ಹೆಂಗಾಯಿತು? ಇದು ಇಮಿಡಿಯೇಟ್ಲಿ ಬಂದಿಲ್ಲ, ಕನ್ಸಾಲಿಡೇಟ್ ಆಗ್ತಾ ಬಂತು. ಜನರ ಸ್ಟಾಪ್ ಲಾಸ್ ತಿಂತು, ಆರ್ಡರ್ಸ್ನ ಕ್ರಿಯೇಟ್ ಮಾಡ್ಕೋತು, ಆ್ಯಂಡ್ ಬೂಮ್, ಈ ಒಂದು ಹೈನ ಬ್ರೇಕ್ ಮಾಡಿ ಮೇಲೆ ಹೋಯಿತು. ಸೊ ದಿಸ್ ಈಸ್ ಹೌ. ಅಂದರೆ ಈ ಒಂದು ಸೈಕಾಲಜಿ ಯಾವಾಗ ನಮಗೆ ವರ್ಕ್ ಆಗುತ್ತೆ ಅಂದರೆ ಯಾವಾಗ ನಮ್ಮದು ಒಂದು ಡೈರೆಕ್ಷನ್ ಕ್ಲಿಯರ್ ಇರುತ್ತೆ, ಈ ಕಡೆನೇ ಹೋಗ್ಬೋದು. ಅಂದರೆ ನಮಗೆ ಜಾಸ್ತಿ ಕನ್ಫರ್ಮೇಷನ್ ಸಿಕ್ಕಿದರೆ, ಇಫ್ ಸಪೋಸ್ ಇವತ್ತು ಮಾರ್ಕೆಟ್ ಬೇರಿಷ ಇದ್ದಾನೆ ಅಂತ ಒಂದು ನಮಗೆ ಜಾಸ್ತಿ ಕನ್ಫರ್ಮೇಷನ್ ಸಿಕ್ಕಾಗ, ಮತ್ತು ಆ ದಿನ ನಮಗೆ ಈ ಒಂದು ರೆಡ್ ಕ್ಯಾಂಡಲ್, ಇಂಥ ದೊಡ್ಡ ರೆಡ್ ಕ್ಯಾಂಡಲ್ ನೋಡೋಕ್ಕೆ ಸಿಕ್ಕಿದ್ರೆ, ಸೊ ಇದರ ಲೋ ಬ್ರೇಕ್ ಆಗಿ ಆಮೇಲೆ ಒಂದು ಮಾರ್ಕೆಟ್ ಇಲ್ಲಿ ರಿವರ್ಸಲ್ ಅಂತ ಬಂದಿದ್ರೆ ಮತ್ತು ಕನ್ಸಾಲಿಡೇಟ್ ಆಗ್ತಾ ಇದ್ದರೆ, ಮಾರ್ಕೆಟ್ ಆ ಕನ್ಸಾಲಿಡೇಷನ್ ಬ್ರೇಕ್ ಮಾಡಿ ತಳಗೆ ಹೋಗುತ್ತೆ. ಆ್ಯಂಡ್ ಇಫ್ ಸಪೋಸ್ ಮಾರ್ಕೆಟ್ ಬುಲಿಶ್ ಇದ್ದಾನೆ ಅಂತ ಅಂದ್ಕೊಳ್ಳಿ, ಆವಾಗ ಈ ಥರ ಒಂದು ಗ್ರೀನ್ ಕ್ಯಾಂಡಲ್ ಆದರೆ, ಈ ಗ್ರೀನ್ ಕ್ಯಾಂಡಲ್ ಹೈ ಬ್ರೇಕ್ ಆದಮೇಲೆ ಮಾರ್ಕೆಟ್ ರಿವರ್ಸಲ್ ಬಂದು ಇಲ್ಲಿ ಕನ್ಸಾಲಿಡೇಟ್ ಆಗ್ತಾ ಇದ್ದರೆ, ಈ ಒಂದು ಹೈನ ಬ್ರೇಕ್ ಮಾಡಿ ಅವ್ನ ಮೇಲೇ ಹೋಗಮಿರ್ತಾನೆ. ಓಕೆ, ಬಟ್ ಈ ಸೈಕಾಲಜಿ ವರ್ಕ್ ಆಗಬೇಕು ಅಂದರೆ ನಮಗೆ ಮಾರ್ಕೆಟಲ್ಲಿ ನಮಗೆ ಡೈರೆಕ್ಷನ್ ಗೊತ್ತಿರಬೇಕು. ಮಾರ್ಕೆಟಲ್ಲಿ ವೀಕ್ನೆಸ್ ಇದೆಯೋ ಸ್ಟ್ರೆಂಗ್ತ್ ಇದೆಯೋ ಅದು ನಮಗೆ ಕನ್ಫರ್ಮ್ ಆಗಿ ಗೊತ್ತಿರಬೇಕು. ಸೊ ಆವಾಗ ನಾವು ಈ ಒಂದು ಸೈಕಾಲಜಿ ಮೇಲೆ ವರ್ಕ್ ಮಾಡ್ಬೋದು, ಅಂದರೆ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಬೋದು. ಓಕೆ, ಸೊ ದಿಸ್ ವಾಸ್ ಮೈ ಟ್ರೇಡಿಂಗ್ ಡೇ. ಸೊ ದ್ಯಾಟ್ಸ್ ಇಟ್ ಗೈಸ್, ಹ್ಯಾವ್ ಅ ನೈಸ್ ಡೇ.